ಮನೆಯನ್ನು ಸುಗಂಧಮಯವಾಗಿ ಮತ್ತು ತಾಜಾವಾಗಿರಿಸಲು ಕಿರು ಟಿಪ್ಸ್ ಇಲ್ಲಿವೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಸುಂದರವಾಗಿ ಕಂಡರೆ ಮಾತ್ರ ಸಾಲದು, ಅದು ಪ್ರವೇಶಿಸಿದ ತಕ್ಷಣ ಮನಸ್ಸಿಗೆ ಮುದ ನೀಡುವಂತಹ ಪರಿಮಳವನ್ನು ಹೊಂದಿರಬೇಕು. ವಾಸನೆಯಿಲ್ಲದ ತಾಜಾ ಗಾಳಿ ತುಂಬಿದ ಮನೆ ನಿಮ್ಮ ದಿನದ ಆಯಾಸವನ್ನು ಕಡಿಮೆ ಮಾಡಿ ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ. ಹಾಗಾದರೆ ನಿಮ್ಮ ಮನೆಯನ್ನು ಯಾವಾಗಲೂ ಫ್ರೆಶ್ ಆಗಿ ಇರಿಸಿಕೊಳ್ಳಲು ಇಲ್ಲಿವೆ ಕೆಲವು ಸರಳ ಮತ್ತು ನೈಸರ್ಗಿಕ ಮಾರ್ಗಗಳು. ಮನೆಯನ್ನು ತಾಜಾವಾಗಿರಿಸಲು ಇರುವ ಸಲಹೆಗಳು ಯಾವುವು ಅಂತ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮೊದಲನೆಯದು, ಪ್ರತಿದಿನ ತಾಜಾ ಗಾಳಿಯನ್ನು ಒಳಗೆ ಬಿಡಿ. ನಿಮ್ಮ ಮನೆಯಲ್ಲಿ ವಾಸನೆಯನ್ನು ಸುಧಾರಿಸಲು ಸುಲಭವಾದ ಮಾರ್ಗವೆಂದರೆ ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಕಿಟಕಿಗಳನ್ನು ತೆರೆಯುವುದು. ತಾಜಾ ಗಾಳಿಯು ಸರಿಯಾದ ಗಾಳಿಯ ಪ್ರಸರಣವನ್ನು ಅನುಮತಿಸುತ್ತದೆ. ಇದರಿಂದ ಕೊಠಡಿಗಳು ಹಗುರವಾಗಿರುತ್ತವೆ ಮತ್ತು ಹೆಚ್ಚು ಉಲ್ಲಾಸಕರವಾಗಿರುತ್ತವೆ. ಎರಡನೆಯದು, ನೈಸರ್ಗಿಕ ಕೊಠಡಿ ಫ್ರೆಶ್ನರ್ಸ್ಗಳನ್ನು ಬಳಸಿ. ರಾಸಾಯನಿಕ ಸ್ಪ್ರೇಗಳ ಬದಲಿಗೆ ಧೂಪದ್ರವ್ಯ ಅಥವಾ ಪರಿಮಳಯುಕ್ತ ಮೇಣದ ಬತ್ತಿಗಳಂತಹ ನೈಸರ್ಗಿಕ ಆಯ್ಕೆಗಳನ್ನು ಪ್ರಯತ್ನಿಸಿ. ಇದು ನಿಮ್ಮ ಮನೆಗೆ ಉತ್ತಮ ವಾಸನೆಯನ್ನು ನೀಡುತ್ತದೆ ಮತ್ತು ವಿಶ್ರಾಂತಿ ಹಾಗೂ ಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮೂರನೆಯದು, ಕಸದ ಬುಟ್ಟಿಗಳನ್ನು ಸ್ವಚ್ಛವಾಗಿಡಿ. ಕಸದ ತೊಟ್ಟಿಗಳು ಕೆಟ್ಟ ವಾಸನೆಯ ಮೂಲವಾಗಬಹುದು. ವಾಸನೆ ಬರದಂತೆ ತಡೆಯಲು ಅವುಗಳನ್ನು ನಿಯಮಿತವಾಗಿ ಖಾಲಿ ಮಾಡಿ ಮತ್ತು ಸಾಂದರ್ಭಿಕವಾಗಿ ಸೋಪು ಅಥವಾ ಅಡುಗೆ ಸೋಡಾದಿಂದ ತೊಳೆಯಿರಿ. ನಾಲ್ಕನೆಯದು, ನೈಸರ್ಗಿಕ ಪದಾರ್ಥಗಳನ್ನು ಕುದಿಸಿ. ನಿಂಬೆ ಹೋಳುಗಳು, ದಾಲ್ಚಿನ್ನಿ ತುಂಡುಗಳು ಅಥವಾ ಲವಂಗಗಳಂತಹ ಪದಾರ್ಥಗಳನ್ನು ನೀರಿನಲ್ಲಿ ಕುದಿಸಿ. ಇದು ಕೃತಕ ಏರ್ ಫ್ರೆಶ್ನರ್ ಅಗತ್ಯವಿಲ್ಲದೆ ನಿಮ್ಮ ಮನೆಗೆ ನೈಸರ್ಗಿಕವಾಗಿ ಪರಿಮಳವನ್ನು ನೀಡುತ್ತದೆ. ಐದನೆಯದು, ಮೃದುವಾದ ಪೀಠೋಪಕರಣಗಳನ್ನು ನಿಯಮಿತವಾಗಿ ತೊಳೆಯಿರಿ. ಮನೆಯನ್ನು ತಾಜಾ ವಾಸನೆಯಿಂದ ಇರಿಸಿಕೊಳ್ಳಲು ಹಾಗೂ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಪರದೆಗಳು, ಕುಷನ್ ಕವರ್ಗಳು ಮತ್ತು ರಗ್ಗುಗಳನ್ನು ಕಾಲಕಾಲಕ್ಕೆ ತೊಳೆಯಿರಿ ಅಥವಾ ಬಿಸಿಲಿನಲ್ಲಿ ಒಣಗಿಸಿ. ಆರನೆಯದು, ಒಳಾಂಗಣ ಸಸ್ಯಗಳನ್ನು ಸೇರಿಸಿ. ಒಳಾಂಗಣ ಸಸ್ಯಗಳು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಬಹುದು. ಪೀಸ್ ಲಿಲಿ ಅಥವಾ ಸ್ನೇಕ್ ಪ್ಲಾಂಟ್ಗಳಂಥ ಸಸ್ಯಗಳು ಗಾಳಿಯನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತವೆ. ಏಳನೆಯದು, ಬೇಕಿಂಗ್ ಸೋಡಾ ಬಳಸಿ. ಅಡುಗೆ ಸೋಡಾ ನೈಸರ್ಗಿಕ ವಾಸನೆ ಹೀರಿಕೊಳ್ಳುವ ವಸ್ತುವಾಗಿ ಕಾರ್ಯನಿರ್ವಹಿಸುತ್ತದೆ. ಅಡುಗೆ ಮನೆ ಅಥವಾ ರೆಫ್ರಿಜರೇಟರ್ ಬಳಿ ಸಣ್ಣ ಬಟ್ಟಲುಗಳಲ್ಲಿ ಅಡುಗೆ ಸೋಡಾ ಇಡುವುದರಿಂದ ಅನಗತ್ಯ ವಾಸನೆಯನ್ನು ಹೋಗಲಾಡಿಸಬಹುದು. ಇನ್ನು ಕೊನೆಯದಾಗಿ, ಸಾರಭೂತ ತೈಲಗಳನ್ನು ಬಳಸಿ. ಲ್ಯಾವೆಂಡರ್, ನಿಂಬೆ ಅಥವಾ ಯೂಕ್ಲಿಪ್ಟಸ್ನಂತಹ ಸಾರಭೂತ ತೈಲಗಳನ್ನು ಡಿಫ್ಯೂಸರ್ನಲ್ಲಿ ಬಳಸುವುದರಿಂದ ನೈಸರ್ಗಿಕವಾಗಿ ಗಾಳಿಯನ್ನು ತಾಜಾಗೊಳಿಸಬಹುದು. ನೋಡಿದ್ರಲ್ಲ, ಮನೆಯನ್ನು ಪರಿಮಳಯುಕ್ತವಾಗಿರಿಸಲು ದೊಡ್ಡ ಬಜೆಟ್ ಬೇಕಿಲ್ಲ. ಕೇವಲ ಈ ಸಣ್ಣ ಬದಲಾವಣೆಗಳೇ ಸಾಕು. ಈ ಸಲಹೆಗಳನ್ನು ಪಾಲಿಸಿ ಮತ್ತು ನಿಮ್ಮ ಮನೆ ಹೇಗೆ ಬದಲಾಯಿತು ಎಂಬ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.